ಹಾಯ್ ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ಬೇಳೆ ಹಾಕಿ ಹೇಗೆ ಪಲ್ಯ ಮಾಡ್ತಾರೆ ಅಂತ ತೋರಿಸ್ತೀನಿ. ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬೇಳೆನ ಚೆನ್ನಾಗಿ ತೊಳೆದು ಒಂದು ವಿಷಿಲ್ ಕೂಗಿಸ್ಕೋಬೇಕು. ಜಾಸ್ತಿ ಬೇಯಬಾರ್ದು ಬೇಳೆ, ಒಂದೇ ಒಂದು ವಿಷಿಲ್ ಕೂಗಿಸ್ಕೊಳ್ಳಿ ಸಾಕು. ಬೇಳೆ ನೋಡಿ ಫುಲ್ಲು ಬೇಯಬಾರ್ದು, ಒಂದು ಸ್ವಲ್ಪ ಅರಳಬೇಕಷ್ಟೆ, ಫುಲ್ ಬೇಯಬಾರ್ದು ಬೇಳೆ. ಹಾಗೆ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಈ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಮತ್ತು ಕರಿಬೇವು, ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕಿದು. ಸಣ್ಣ ಕಟ್ ಮಾಡ್ಕೊಂಡಿರೋ 2 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು. ಇದು ಬೇಳೆ ಸಾಂಬಾರು ಪೌಡ್ರು 1 ಸ್ಪೂನು, ಮತ್ತು ಚಿಲ್ಲಿ ಪೌಡರು ಖಾರಕ್ಕೆ ನಮಗೆ ಎಷ್ಟು ಬೇಕೋ ನೋಡಿ. ನಾನು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ. ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದು ಮೆಂತ್ಯ ಸೊಪ್ಪು ಈ ಟೊಮೊಟೊ ಈರುಳ್ಳಿಲೆ ಫ್ರೈ ಆಗಬೇಕಿದು. ತಕ್ಷಣಕ್ಕೆ ನೀರೇನು ಹಾಕೋಕ್ಕೆ ಹೋಗಬೇಡಿ. ಈ ಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ. ಬೇಳೆ ಬೆಂದಿರೋ ನೀರೇನು ಹಾಕ್ಕೊಂಡಿಲ್ಲ ನಾನು. ಇದನ್ನ ಬೇಳೆ ನೆನೆಸಿಟ್ಟು ಕೂಡ ಮಾಡ್ತಾರೆ. ನಾನು ಒಂದೇ ಒಂದು ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೀರೇನು ಹಾಕ್ತಾಯಿಲ್ಲ ನಾನು, ಹಿಂಗೆ ಡ್ರೈ ಆಗೇ ಇರುತ್ತೆ ಇದು ಪಲ್ಯ. ಬೇಳೆ ಪಲ್ಯ, ಮೆಂತ್ಯ ಸೊಪ್ಪು ಬೇಳೆ ಪಲ್ಯ ಅಂಥೇಳಿ ಇದಕ್ಕೆ ಕರೀತಾರೆ. ಚಪಾತಿಗೆ, ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಪಲ್ಯ ರೆಡಿ ಆಯಿತು. ಇದು ಹೀಗೆ ಡ್ರೈ ಆಗೇ ಇರಬೇಕು. ಇದಕ್ಕೆ ಯಾವುದೇ ರೀತಿ ನೀರಿನ ಅಂಶ ಥರ ಏನಿರಲ್ಲ. ಹೀಗೆ ಡ್ರೈ ಆಗೇ ಇರುತ್ತೆ. ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡಿ ನೋಡಿ. ಡ್ರೈ ಪಲ್ಯ ಇಷ್ಟಪಡೋರು ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನು. ಈಸಿಯಾಗಿ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಹೆಲ್ದಿ ಕೂಡ. ಥ್ಯಾಂಕ್ ಯು.